ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣೇಶ್ವರಿ ಕಾರ್ಸ್ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ. ಸೊ ಇವತ್ತು ನಾವು ಇನ್ವೆಂಟ್ರಿ ವೀಡಿಯೋ ಮಾಡ್ತಾ ಇದ್ದೀವಿ ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಆಫ್ ನ್ಯೂ ಇನ್ವೆಂಟ್ರೀಸ್ ಹಿಯರ್. ಸೊ ಇನ್ವೆಂಟ್ರಿ ವೀಡಿಯೋ ಮಾಡೋಕ್ಕೆ ಮುಂಚೆ ಅಲ್ಲಿ ಡೀಟೇಲ್ಸ್ ನಮ್ಮ ಸರ್ವಿಸ್ ಹೆಂಗೆ ವರ್ಕ್ ಆಗುತ್ತೆ, ಆಲ್ಸೋ ನಮ್ಮ ಲೊಕೇಶನ್ ಎಲ್ಲಿದೆ ಹಾಗೂ ಪ್ರೈಸಿಂಗ್ ಬಗ್ಗೆ ಎಲ್ಲದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದಿದೆ. ಸೊ ಬಿಫೋರ್ ದಟ್ ನಮ್ಮ ಈ ಅನ್ನಪೂರ್ಣೇಶ್ವರಿ ಕಾರ್ಸ್ ಬಂದು ರಾಜಾಜಿನಗರ್ 3rd ಬ್ಲಾಕ್ ESI ಹಾಸ್ಪಿಟಲ್ ಮುಂದೆ ಇದೆ. ಸೊ ESI ಹಾಸ್ಪಿಟಲ್ ಮುಂದೆ ಇರೋ ಶೋರೂಮೇ ನಮ್ಮದು. ಸೊ ಅದರ್ ದನ್ ದ್ಯಾಟ್ 3rd ಬ್ಲಾಕಲ್ಲಿ ಇರೋದು ಇದು ಬಂದು. ಸೊ ಲೊಕೇಶನ್ ಪಾರ್ಟ್ ಆಯಿತು. ಸೊ ಅದರ್ ದನ್ ದ್ಯಾಟ್ ನಮ್ಮಲ್ಲಿ ಆಲ್ಮೋಸ್ಟ್ 1.5 lakhs ಎಲ್ಲ ವೆಹಿಕಲ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಪ್ ಟು ಇವಾಗ 13 lakhs ತನಕ ವೆಹಿಕಲ್ಸ್ ಇದೆ ನಮ್ಮಲ್ಲಿ. ಆ್ಯಂಡ್ ಲೋನ್ ಹೇಳೋದಾದರೆ ನಮ್ಮಲ್ಲಿ 2012 ಅಬೌವಿಂದ ಎಲ್ಲ ಕಡೆ ಮಾಡ್ತಾಯಿದ್ದಾರೆ ಜನರಲಿ. ಸೊ ಆದರೆ ನಮ್ಮಲ್ಲಿ 2008 ಮಾಡ್ತೀವಿ. ಇಟ್ಸ್ ಓನ್ಲಿ ಫಾರ್ ಹುಂಡೈ ಆ್ಯಂಡ್ ಮಾರುತಿ ವೆಹಿಕಲ್ಸಿಗೆ ಮಾತ್ರ. ಅದರ್ ದನ್ ದ್ಯಾಟ್ ಬೇರೆ ಎಲ್ಲ 2012 ಅಬೌವ್ ವೆಹಿಕಲ್ಸ್ ಎನಿ ವೆಹಿಕಲಲ್ಲಿ ಲೋನ್ ಮಾಡಿಕೊಡ್ತೀವಿ. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಲೋನ್ಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾವು ಲೋನ್ಸ್ನ ವಿತಿನ್ 3 ವರ್ಕಿಂಗ್ ಡೇಸಲ್ಲಿ ಮಾಡಿಕೊಡ್ತೀವಿ ಲೋನ್ಸ್ನ. ಸೊ ನೋ ಟೆನ್ಷನ್, ಲೋನ್ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಪ್ರೈಸಸ್, ನಾನು ಯಾವುದೇ ವೀಡಿಯೋಲಿ ಪ್ರೈಸಸ್ ಏನು ಕೋಟ್ ಮಾಡಿದ್ದೀನಿ, ಆಲ್ ದ ಪ್ರೈಸಸ್ ಆರ್ ನೆಗೋಷಿಯಬಲ್. ಸೊ ಯಾರೂ ಇದೆ ಫಿಕ್ಸ್ ಪ್ರೈಸ್ ಅಂತ ಅಂದ್ಕೊಬೇಡಿ. ಕಾಲ್ ಮಾಡಿ ನಿಮ್ಮ ವೆಹಿಕಲ್ಸ್ ಬಗ್ಗೆ ಇನ್ನೂ ಡೀಟೇಲ್ಸ್ ನಾನು ಹೇಳಿರೋದಲ್ಲದೆ ಇನ್ನೂ ಡೀಟೇಲ್ಸ್ ಬೇಕಂದರೆ ನೀವು ತಿಳ್ಕೊಡಿ. ಆ್ಯಂಡ್ ನೀವು ಶೋರೂಮಿಗೆ ಬಂದರೆ ಟೆಸ್ಟ್ ಡ್ರೈವ್ ಇರುತ್ತೆ, ಟೆಸ್ಟ್ ಡ್ರೈವ್ ಮಾಡಿ ವೆಹಿಕಲ್ಸ್ನ ನೀವು ಫೈನಲೈಸ್ ಮಾಡ್ಬೋದು. ಆ್ಯಂಡ್ ಯಾರೇ ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ ಯಾರಿಗೆ ಬೇಕಂತ ವೆಹಿಕಲ್ಸ್ನ ನೀವು ರೆಫರ್ ಮಾಡ್ಬೋದು. ಅದರ್ ದನ್ ದ್ಯಾಟ್ ನಮ್ಮಲ್ಲಿ ಏನಂದರೆ ಸರ್ಟಿಫೈಡ್ ವೆಹಿಕಲ್ಸ್ ಇರುತ್ತೆ. ವಿ ಓನ್ಲಿ ಸೆಲ್ ಸರ್ಟಿಫೈಡ್ ವೆಹಿಕಲ್ಸ್. ಆಲ್ಮೋಸ್ಟ್ 6 months ವಾರಂಟಿ ಕೊಡ್ತೀವಿ. ಇಲ್ಲಿರೋ ಪ್ರತಿ ವೆಹಿಕಲ್ ಕೂಡ ಸರ್ಟಿಫೈಡ್ ವೆಹಿಕಲ್ ಇರುತ್ತೆ. ಸೊ ಬನ್ನಿ, ತಡ ಮಾಡಿದೆ ನಾವು ಇವತ್ತು ಇನ್ವೆಂಟ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಫಸ್ಟ್ ಕಾರ್ ಬಂದು ಹ್ಯುಂಡೈ i20. ಇದು i20 2016 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಇದೆ ಇದು. ಸೊ ನೀವು ನೋಡ್ಬೋದು, ಗಾಡಿ ತುಂಬ ಚೆನ್ನಾಗಿದೆ. ಲೈಟಾಗಿ ಟಚಪ್ ವರ್ಕ್ ಆಗಿದೆ. ಅದು ಬಿಟ್ಟರೆ ಗಾಡಿ ಅಂತೂ ಫುಲ್ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಡ್ವೊಕೇಟ್ ಯೂಸ್ಡ್ ವೆಹಿಕಲ್ಲು, K17 ರಿಜಿಸ್ಟರ್ಡ್. ಇದು ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ ಇದರಲ್ಲಿ. ಸೆನ್ಸರ್ಸ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಸೊ ಟಾಪ್ ಕೂಡ ನೋಡ್ಬೋದು ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಟೈರ್ ಕಂಡೀಷನ್ಸ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ನೋಡೋದಾದರೆ ಇದು AC ಪವರ್ ಸ್ಟೇರಿಂಗು, ಡ್ಯುಯಲ್ ಏರ್ ಬ್ಯಾಗ್ಸು, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಲೆದರ್ ಸೀಟ್ ಇಂಟೀರಿಯರ್ಸ್ ಇದೆ, ಡ್ಯುಯಲ್ ಟೋನ್ ಇಂಟೀರಿಯರ್ ಬರ್ತಿದ್ರು. ಸೊ ಈ ವೆಹಿಕಲ್ ಬಂದು 2016 ಮಾಡಲ್ i20 ಸ್ಪೋರ್ಟ್ಸ್, ಸೆಕೆಂಡ್ ಓನರು. ಆ್ಯಂಡ್ ಇದು 49,000 ಓಡಿದೆ. ಈ ವೆಹಿಕಲ್ನ ನಾವು 5,95,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲು. ಸೊ ನೆಕ್ಸ್ಟ್ ವೆಹಿಕಲ್ ಬಂದು ಅದರ್ i20, ಪೆಟ್ರೋಲ್ i20. ಅದು ಬಂದು ಡೀಸೆಲ್ ಇತ್ತು, ಇದು ಪೆಟ್ರೋಲ್ ಇದೆ. ಸೊ ಇದು ಬಂದು i20 ಆಸ್ತಾ 2011 ಹಾಗೂ 12 ಮಾಡಲ್. ಇದು ಬಂದು ಹ್ಯಾಶ್ ಕಲರ್. ಇದು ನೀವು ನೋಡ್ಬೋದು, ಸ್ವಲ್ಪ ರೇರ್ ಕಲರ್ ಇದು i20ಲಿ. ಅಲಾಯ್ ವೀಲ್ಸ್ ಬರುತ್ತೆ, ಆಸ್ತಾ ಟಾಪ್ ಎಂಡ್ ಗೊತ್ತಿರೋದೆ. ಸೊ ನೀವು ಫುಲ್ ವೆಹಿಕಲ್ ಕಂಪ್ಲೀಟಾಗಿ ನೋಡೋದಾದರೆ ಗಾಡಿ ಈ ಥರ ಇದೆ. ಸೊ ಈ ವೆಹಿಕಲ್ ಬಂದು 2011 ಹಾಗೂ 12 ಮಾಡಲ್ ಇದು. ನೀವು ಟಾಪ್ ಕೂಡ ನೋಡ್ಕೊಬೋದು. ಸೊ ಇಂಟೀರಿಯರ್ ನೀವು ನೋಡೋದಾದರೆ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಲೆದರ್ ಸೀಟ್ಸ್ ಇದೆ. ವೆಹಿಕಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು 2011 ಹಾಗೂ 12 ರಿಜಿಸ್ಟರ್ಡ್ i20, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಆ್ಯಂಡ್ ಇದು ಬಂದು 76,000 ನೋಡಿದೆ. ಈ ವೆಹಿಕಲ್ನ ನಾವು 4,25,000 ಹೇಳ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಶೆವರ್ಲೆಟ್ ಬೀಟ್. ಇದು ಶೆವರ್ಲೆಟ್ ಬೀಟ್. ಸೊ ಇದು ಬಂದು 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇದು ವೈಟ್ ಕಲರ್ LS ವೇರಿಯಂಟ್ ಇದು. ಸೊ K53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸೊ ಇದ್ರದ್ದು ಇಂಟೀರಿಯರ್ಸ್ ನೀವು ನೋಡೋದಾದರೆ ಇದು AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ. ಹಿಂದ್ಗಡೆ ವೈಂಡಿಂಗ್ ಬರುತ್ತೆ. ಇದು
ಸೀಟ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ವೆಹಿಕಲ್ ಕೂಡ ಚೆನ್ನಾಗಿ ಮೇಂಟೈನ್ ಆಗಿದೆ. ಸೊ ಇದರ ಡೀಟೇಲ್ಸ್ ಹೇಳೋದಾದರೆ ಇದು 2012 ಸಿಂಗಲ್ ಓನರು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಆ್ಯಂಡ್ 75,000 ನೋಡಿದೆ ವೆಹಿಕಲ್ ಇದು. ಈ ವೆಹಿಕಲ್ನ ನಾವು 2,45,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ಸೊ Chevrolet Beat ಅಗೇನ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. Beat LS 2012 ಮಾಡಲ್, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಆ್ಯಂಡ್ ಇದನ್ನು ನಾವು 75,000 ವೆಹಿಕಲ್ ಡ್ರಿವನ್ ಆಗಿದೆ. ಕೋಟ್ ಮಾಡ್ತಾರೆ ಬಂದು 245, ಸ್ಲೈಟ್ ನೆಗೋಷಿಯಬಲ್ಲು. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಸ್ವಿಫ್ಟ್ ಇದೆ. ಸೊ ಸ್ವಿಫ್ಟ್ ಇದು ಬಂದು 2007 ಮಾಡಲು, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಇದರಲ್ಲಿ. ಸೊ ವೆಹಿಕಲ್ ಇದು VXI ಮಿಡ್ ವೇರಿಯಂಟ್. ಇದು ಲೈಟ್ ಸ್ಕ್ರ್ಯಾಚಸ್ ಇದೆ ಹಿಂದೆ, ಅದು ಬಿಟ್ಟರೆ ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು, ಟಾಪ್ ಕೂಡ ನೋಡ್ಕೊಬೋದು, ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. K51 ಯಲಹಂಕ ರಿಜಿಸ್ಟರ್ಡ್ ವೆಹಿಕಲ್ಲು. ಸೊ ಇದು ಬಂದು ಇಂಟೀರಿಯರ್ಸ್ ನೀವು ನೋಡೋದಾದರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಸೀಟ್ಸ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಸಿಸ್ಟಮ್ ಕೂಡ ಇದೆ, 4 ಪವರ್ ವಿಂಡೋ ಬರುತ್ತೆ. ಚಿಲ್ಲರ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಈ ವೆಹಿಕಲ್ನ ನಾವು 2,65,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ಇದು ಓಡಿರೋದು ಬಂದು 92,000 ಕಿಲೋಮೀಟರ್ಸ್ ಇದು. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ ವ್ಯಾಗನಾರ್, K41 ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ವೆಹಿಕಲ್ ಇದು. ಸೊ ನೀವು ನೋಡ್ಬೋದು, ಹೊಸ ಟೈರ್ಸ್ ಇದೆ, ಹಾರ್ಡ್ಲಿ 10 ಕಿಲೋಮೀಟರ್ಸ್ ಅಷ್ಟೇ ಓಡಿದೆ, ಫುಲ್ ಹೊಸ ಟೈರ್ಸ್ ಇದು. ಸೊ ಇದು ನೀವು ನೋಡೋದಾದರೆ ಅಲಾಯ್ ವೀಲ್ಸ್ ಕೂಡ ಇದೆ ಇದರಲ್ಲಿ. 2011 ಸಿಂಗಲ್ ಓನರ್ ವೆಹಿಕಲ್ ಇದು, ಮಾರುತಿ ಸುಜುಕಿ ವ್ಯಾಗನಾರ್. ಸೊ ಈ ವೆಹಿಕಲ್ ಬಂದು ಇಂಟೀರಿಯರ್ಸ್ ನೀವು ನೋಡೋದಾದರೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ ನೋಡಿ. ಡ್ಯಾಪೆಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ವೆಹಿಕಲ್ ತುಂಬ ಒಳ್ಳೆ ಮೇಂಟೈನ್ ಆಗಿದೆ, ಎಕ್ಸೆಪ್ಟ್ ಡ್ರೈವರ್ ಸೀಟ್ ಕವರ್ ಸ್ವಲ್ಪ ನಾಟ್ ಇನ್ ಅ ಗುಡ್ ಕಂಡೀಷನ್. ಅದು ಬಿಟ್ಟರೆ ವೆಹಿಕಲ್ ತುಂಬ ಚೆನ್ನಾಗಿದೆ. ಸೊ ಈ ವೆಹಿಕಲ್ನ ನಾವು 3,25,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ನೋಡ್ಬೋದು, ಟಾಪ್ ಕೂಡ ನೋಡ್ಕೊಬೋದು. 2011 ಸಿಂಗಲ್ ಓನರು, 76,000 ನೋಡಿದೆ, 325, ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ಇಂಡಿಗೋ. ಅಲಾಯ್ ವೀಲ್ಸ್ ಇದೆ, ಟೈರ್ಸ್ ಒಳ್ಳೆ ಕಂಡೀಷನಲ್ಲಿದೆ, ನೋಡ್ಬೋದು ನೀವು. 2005 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೊ ಇದು ಬಂದು 92,000 ನೋಡಿದೆ. ಬಾಡಿ ಸ್ಕರ್ಟಿಂಗ್ ಕೂಡ ಇದೆ ಇದಕ್ಕೆ. ಸೊ ಇಂಟೀರಿಯರ್ಸ್ ಇದನ್ನು ನೀವು ನೋಡೋದಾದರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಇದು ಮಿರರ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಇದೆ. ಆ್ಯಂಡ್ ಒಂದು ಸ್ಪೆಷಾಲಿಟಿ ಏನಂದರೆ ಈ ವೆಹಿಕಲ್ದು ಹೆಡ್ರೆಸ್ಟ್ TV ಇದೆ, ವಿಚ್ ವಿಲ್ ಇದೇ ಆಲ್ಮೋಸ್ಟ್ ಅರೌಂಡ್ 40,000 ಕಾಸ್ಟ್ ಆಗುತ್ತೆ. ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ 40,000. ಸೊ ಈ ವೆಹಿಕಲ್ನ ನಾವು 1,45,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದು. ತುಂಬ ಜನ ಕೇಳ್ತಾ ಇದ್ದಾರೆ ಸ್ವಿಫ್ಟ್ ಬೇಕು ಅಂತ. ಸೊ ನಮ್ಮ ಹತ್ರ ಇನ್ನೂ ಒಂದು ಸ್ವಿಫ್ಟ್ ಇದೆ, ದಟ್ ಇಸ್ 2008 ಬ್ಲ್ಯಾಕ್ ಕಲರ್ ಸ್ವಿಫ್ಟ್ ಇದು. ಟಾಪ್ ಕೂಡ ನೋಡ್ಬೋದು, ವೆಹಿಕಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೀವು ನೋಡೋದಾದರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, 4 ಪವರ್ ವಿಂಡೋ ವಿತ್ ಸೋನಿ ಸಿಸ್ಟಮ್ ಕೂಡ ಇದೆ. ಒಳ್ಳೆ ಮೇಂಟೈನ್ ಆಗಿದೆ. ಕಂಪ್ನಿ ಸೀಟ್ ಕವರ್ಸ್ ಈ ಮೇಂಟೈನ್ ಮಾಡಿರೋದ್ರಲ್ಲೇ ನೀವು ಹೇಳ್ಬೋದು ವೆಹಿಕಲ್ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ. ಸೊ ಈ ವೆಹಿಕಲ್ ಬಂದು 2008 ಮಾಡಲ್, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ, 78,000 ಓಡಿದೆ. ಆ್ಯಂಡ್ ಇದನ್ನು ನಾವು 2,80,000 ಕೋಟ್ ಮಾಡ್ತಾಯಿದ್ದೀವಿ, 2,75,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು Hyundai i10. ಸೊ KA04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸೊ ಆಟೋಮೆಟಿಕ್ ಯಾರು ಹುಡುಕ್ತಾ ಇದ್ದರೆ i10 ಇಸ್ ಅ ಬೆಸ್ಟ್ ಆಪ್ಷನ್. ಇದು ಬಂದು ಆಟೋಮೆಟಿಕ್ ವೇರಿಯಂಟು, 2011 ಮಾಡಲ್, i10 ಸ್ಪೋರ್ಟ್ಸ್ ವೇರಿಯಂಟ್ ಇದು. ನೋಡ್ಬೋದು, ಆಟೋಮೆಟಿಕ್ ಗೇರಿಂಗ್ ಇದೆ, ಲೆದರ್ ಸೀಟ್ ಕವರ್ಸ್ ಇದೆ. ಸೊ ಇದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಇದೆ, ನೀವು ನೋಡ್ಬೋದು. ಸೊ ಈ ವೆಹಿಕಲ್ ಬಂದು 2011 ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ 85,000 ಓಡಿದೆ, 3,10,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್.
ಒನ್ಸ್ ಅಗೇನ್ I'm telling you folks, the prices are negotiable. ಯಾವುದು ಫಿಕ್ಸ್ಡ್ ಇಲ್ಲ. ಕಾಲ್ ಮಾಡಿ ಪ್ರೈಸ್ ತಿಳ್ಕೊಳ್ಳಿ. ಸೊ ಅದರ ನೆಕ್ಸ್ಟ್ ವೆಹಿಕಲ್ ಬಂದು ಹುಂಡೈ ವರ್ನಾ ಇದೆ. ಇದು ಬಂದು 2012 ಮಾಡೆಲ್. ಇದು ಪರ್ಪಲ್ ಕಲರ್ ಬೊಗ್ಯಾಂಡಿ ಅಂತ ಹೇಳ್ಬೋದು. ಸೊ ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ. ಇದರಲ್ಲಿ ನಿಮಗೆ ಸ್ಟೀರಿಂಗ್ ಕಂಟ್ರೋಲ್ಸ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಸಿಸ್ಟಮ್ ಇದೆ, ಸೀಟ್ಸ್ ಕೂಡ ಕಂಪ್ನಿದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಏನೂ ಇದಿಲ್ಲ. ಡಿವೈಡರ್ ಆರ್ಮ್ರೆಸ್ಟ್ ಕೂಡ ಇದೆ ಹಿಂದೆ, ನೋಡ್ಬೋದು. ಇದು 4 ಪವರ್ ವಿಂಡೋ ಬರುತ್ತೆ, ಮಿರರ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಸೊ ಇದು ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಡೀಸೆಲ್ ಇಂಜಿನ್ ಇದು. ಇದು ಬಂದು 2012 ಮಾಡೆಲು, 65,000 ಓಡಿದೆ. ಇದನ್ನು ನಾವು 4,90,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್. ಇದು ತುಂಬ ಒಳ್ಳೆ ಕಂಡೀಷನಲ್ಲಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸರ್ಟಿಫೈಡ್ ವೆಹಿಕಲ್ ವಿತ್ 6 months ವಾರಂಟಿ ಕೂಡ ಸಿಗುತ್ತೆ ನಿಮಗೆ. ಟೈರ್ಸ್ ಕೂಡ ನೋಡ್ಬೋದು ಒಳ್ಳೆ ಕಂಡೀಷನಲ್ಲಿದೆ. ಸೊ ಬನ್ನಿ, ನೀವು ಟೆಸ್ಟ್ ಡ್ರೈವ್ ಮಾಡಿ, ಮಾತಾಡೋಣ, ಪ್ರೈಸ್ ನೆಗೋಷಿಯೇಟ್ ಮಾಡೋಣ. ಯಾವುದು ಫಿಕ್ಸ್ ಪ್ರೈಸ್ ಇರಲ್ಲ, ಎಲ್ಲ ನೆಗೋಷಿಯಬಲ್ ಇರುತ್ತೆ. ಸೊ ಅಗೇನ್ ನೆಕ್ಸ್ಟ್ ವೆಹಿಕಲ್ ಬಂದು ಇಟಿಯಾಸ್. ಇದು 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಇಟಿಯಾಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ವೆಹಿಕಲ್ ಇದೆಲ್ಲ ಟೊಯೋಟಾ ಇಂಜಿನ್, 5 lakhs ಓಡೋ ಇಂಜಿನ್ನು. ಸೊ ಇದು ಜಸ್ಟ್ 93,000 ಓಡಿದೆ. ಸೊ ಇಂಟೀರಿಯರ್ಸ್ ನೀವು ನೋಡೋದಾದರೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ನೀವು ನೋಡ್ಬೋದು. ಸಿಸ್ಟಮ್ ಕೂಡ ಇದೆ ಟೊಯೋಟಾದೆ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ, ಇಲ್ಲೊಂದು, ಆ್ಯಂಡ್ ಪ್ಯಾಸೆಂಜರ್ ಸೀಟ್ ಒಂದು. 4 ಪವರ್ ವಿಂಡೋಸ್ ಕೂಡ ಬರುತ್ತೆ. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ, ರೆಫ್ಯೂಸ್ ಆಗಿಲ್ಲ. ಸ್ಟೀಲ್ ಗ್ರೇ ಕಲರ್ ವೆಹಿಕಲ್ ಇದು. 14 ಇಟಿಯಾಸ್. ಇದು ಸಿಂಗಲ್ ಓನರು, GD ವೇರಿಯಂಟ್. ಇದನ್ನು ನಾವು 4,95,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ನೆಕ್ಸ್ಟ್ ವೆಹಿಕಲ್ ಬಂದು ಫೋರ್ಡ್ ಫಿಗೋ. ಅಲಾಯ್ ವೀಲ್ಸ್ ಇದೆ, ಟೈರ್ಸ್ ತುಂಬ ಚೆನ್ನಾಗಿದೆ. ಫೋರ್ಡ್ ಫಿಗೋ EXI ವೇರಿಯಂಟ್, ಡೀಸೆಲ್ ವೇರಿಯಂಟ್. ಇದು ಬಂದ್ಬಿಟ್ಟು 2010 ಮಾಡೆಲ್ಲು. ಸೊ ಇದು ಬಂದು 2010 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್. ಇದು ನೋಡ್ಬೋದು. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಇದು ಕೂಡ ಫೋರ್ಡ್ ಡೀಸೆಲ್. ತುಂಬ ಲೋ ಬಜೆಟಲ್ಲಿ ಡೀಸೆಲ್ ಹುಡುಕ್ತಾ ಇದ್ರೆ ಇಟ್ಸ್ ಅ ಬೆಸ್ಟ್ ಆಪ್ಷನ್ ಇದು. ಹಾಗೂ ನಾನು ಪ್ರೀವಿಯಸ್ಲಿ ಬೀಟ್ ಕೂಡ ಮೆನ್ಷನ್ ಮಾಡಿದ್ದೆ. ಲೋ ಬಜೆಟಲ್ಲಿ ಒಳ್ಳೆ ವೆಹಿಕಲ್ಸ್. ಇದು 2010 ಮಾಡೆಲ್ಲು, 81,000 ಅಷ್ಟೇ ಡ್ರಿವನ್ ಆಗಿದೆ. 2,30,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್. ಸೆಕೆಂಡ್ ಓನರ್ ವೆಹಿಕಲ್ ಇದು. ಅಲಾಯ್ ವೀಲ್ಸ್ ಇದೆ. ಟೈರ್ಸ್ ಕೂಡ ಇನ್ನು 85 to 90% ಇದೆ. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ, ನೋಡ್ಬೋದು ನೀವು. ಸೊ ಆವಾಗಲೇ ನಾನು ಹೇಳ್ದಂಗೆ ಯಾವುದು ಪ್ರೈಸಸ್ ಇದು ಏನಂತಾರೆ ಫಿಕ್ಸ್ಡ್ ಇಲ್ಲ, ನೆಗೋಷಿಯಬಲ್ ಇದೆ. ಕಾಲ್ ಮಾಡಿ ಪ್ರೈಸಸ್ ತಿಳ್ಕೊಳ್ಳಿ, ನೆಗೋಷಿಯೇಟ್ ಮಾಡೋಣ, ಟೆಸ್ಟ್ ಡ್ರೈವ್ ನೋಡಿ, ಆಮೇಲೆ ಕ್ಲೋಸ್ ಮಾಡೋಣ. ಏನೂ ಇಲ್ಲ. ಲೈಕ್ ನಾವು ಕಂಪ್ಲೀಟ್ ಜಸ್ಟ್ 12 to 15 ವೆಹಿಕಲ್ಸ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಆಲ್ ದ ಪ್ರೈಸ್ ನೆಗೋಷಿಯಬಲ್, ಯಾವುದು ಫಿಕ್ಸ್ಡ್ ಇರಲ್ಲ. ಯಾರು ಪ್ರೈಸ್ ಬಗ್ಗೆ ಟೆನ್ಷನ್ ಮಾಡ್ಕೊಬೇಡಿ. ಪ್ಲೀಸ್ ಕಾಲ್ ಅಸ್. ವೆಹಿಕಲ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಡಿ. ಇನ್ನೂ ಬೇಕಾದ್ರೆ ಎಕ್ಸ್ಟ್ರಾ ಡೀಟೇಲ್ಸ್ ಏನೇ ಇದ್ರೂ ಕೇಳಿ, ನಾವು ಡೀಟೇಲ್ಸ್ ಕೊಡ್ತೀವಿ. ಆ್ಯಂಡ್ ವಿ ಆರ್ ಹಿಯರ್ ಟು ಗೈಡ್ ಯು, ಆ್ಯಂಡ್ ವಿ ಆರ್ ಹಿಯರ್ ಟು ಸರ್ವ್ ಯು. ಸೊ ನಾವು ನಿಮಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಕೊಡ್ತೀವಿ ವೆಹಿಕಲ್ ಬಗ್ಗೆ. ಆ್ಯಂಡ್ ಆಲ್ಸೋ ಪ್ರೈಸ್ನ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯೇಟ್ ಮಾಡೋಣ. ಟೆಸ್ಟ್ ಡ್ರೈವ್ ತೊಗೊಳ್ಳಿ ವೆಹಿಕಲ್ದು, ಆ್ಯಂಡ್ ದೆನ್ ಯು ಕ್ಯಾನ್ ಡಿಸೈಡ್. ಟಾಕ್ ಟು ಯುವರ್ ಫ್ಯಾಮಿಲಿ, ಎನಿ ಒನ್. ಆ್ಯಂಡ್ ಯಾರಿಗೆ ನೀವು ವೆಹಿಕಲ್ಸ್ ಬೇಕಂದ್ರು ರೆಫರ್ ಮಾಡಿ. ವಿ ಆರ್ ಹ್ಯಾಪಿ ಟು ಹೆಲ್ಪ್. ಆಲ್ಸೋ ವಿ ಆರ್ ಅವೈಲಬಲ್ 24/7 ಆನ್ ವಾಟ್ಸಾಪ್ ಮಾಡಿ. ಎಲ್ಲ ಡೀಟೇಲ್ಸು ನಾವು ವಾಟ್ಸಾಪಲ್ಲಿ ಕೊಡ್ತೀವಿ. ಅದರ್ ದನ್ ದಟ್ ಸ್ಟಾರ್ಟಿಂಗ್ ಇಂಟ್ರೋಲಿ ಎಲ್ಲ ಲೋನ್ಸ್ ಇದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ. ಅಗೇನ್ ಇನ್ನು ಎಂಡ್ ಆಫ್ ದ ವೀಡಿಯೋ ನಾನು ತಿರ್ಗಾ ಒಂದು ಸತಿ ಬಂದು ಮಾತಾಡ್ತೀನಿ. ಸ್ಟೇ ಟ್ಯೂನ್ಡ್. ವೀಡಿಯೋ ಮಿಸ್ ಮಾಡಬೇಡಿ, ಇಂಚ್ ಬೈ ಇಂಚ್ ನೋಡಿ. ಯು ವಿಲ್ ಮಿಸ್. ನೀವು ಫಾರ್ವರ್ಡ್ ಮಾಡಿದ್ರೆ ತುಂಬ ಡೀಟೇಲ್ಸ್ ಮಿಸ್ ಮಾಡ್ತೀರಾ. ಸೊ ವೀಡಿಯೋ ಮಿಸ್ ಮಾಡಿದೆ ನೋಡಿ. ಇದು ಬಂದು 2013 XUV 500 W8 ವೇರಿಯಂಟ್. ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಅಲಾಯ್ ವೀಲ್ಸ್ ಕೂಡ ಇದೆ ಇದರಲ್ಲಿ, ನೀವು ನೋಡ್ಬೋದು. ವೆಹಿಕಲ್ ಸಿಲ್ವರ್ ಕಲರ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ವೆಹಿಕಲಲ್ಲಿ. ಆ್ಯಂಡ್ ಆಲ್ಸೋ ಇದು 70,000 ಓಡಿದೆ ವೆಹಿಕಲ್ ಇದು. ಸೊ ಫ್ರಂಟ್ ಗಾರ್ಡ್ಸ್ ಕೂಡ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡೋದಾದರೆ.
ಫ್ಯಾನ್ಸಿ ನಂಬರ್ ಇದೆ K55ME1555. ಇಟ್ಸ್ ಅ ಫ್ಯಾನ್ಸಿ ನಂಬರ್. ಸೊ XUV ಇಟ್ ಹ್ಯಾಸ್ ಅ ಎಲಿಗೆಂಟ್ ಡಿಸೈನ್. ನೀವು ನೋಡ್ಬೋದು ಸೀತಾ ಬೇಸಿಸ್ ಮೇಲೆ ಈ ವೆಹಿಕಲ್ ಮಾಡಿದ್ದಾರೆ. ಕಂಪ್ನಿನೇ ರಿವೀಲ್ ಮಾಡಿತ್ತು ಅದನ್ನು. ಸೊ ಹಿಂದೆ ಕೂಡ ನೋಡ್ಬೋದು ನೀವು, ಬ್ಯಾಕ್ ಗಾರ್ಡ್ ಕೂಡ ಇದೆ. XUV 500 W8 ವೇರಿಯಂಟ್. ಇನ್ನೂ 2 XUV ಇದೆ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ಇಂಟೀರಿಯರ್ಸ್ ನೋಡೋದಾದರೆ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಡ್ಯುಯಲ್ ಟೋನ್ ಇಂಟೀರಿಯರ್ ಬರುತ್ತೆ. ಇದು 6 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ನೀವು ನೋಡ್ಬೋದು ಸ್ಟಾರ್ಟ್ ಸ್ಟಾಪ್ ಇದೆ, ESP ಆಫ್ ಇದೆ, ಸನ್ರೂಫ್ ಲೈಟ್ಸ್ ಇದೆ, ಆ್ಯಂಡ್ ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದು, CD ಪ್ಲೇಯರ್ ಆ್ಯಂಡ್ FM, USB ವಾಟೆವರ್ USB ಆಪ್ಷನ್ಸ್ ಕೂಡ ಇಲ್ಲಿ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಬರುತ್ತೆ, ಒರಿಜಿನಲ್ ಪ್ಯೂರ್ ಲೆದರ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಈ ವೆಹಿಕಲ್ ಬಂದು 70,000 ನೋಡಿದೆ. ನೀವು ಇಂಟೀರಿಯರ್ ಎಲ್ಲ ನೋಡಿದ್ರಿ. 2013 ಮಾಡೆಲ್, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, 70,000 ಡ್ರಿವನ್ ಆಗಿದೆ. ಆ್ಯಂಡ್ ಜಸ್ಟ್ 8,50,000 ಕೋಟ್ ಮಾಡಿದ್ದಾರೆ. ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ಈ ವೆಹಿಕಲ್ ಬಗ್ಗೆ ಇಷ್ಟು. ಕಮ್ಮಿಂಗ್ ಈ ಕಡೆ ಫುಲ್ ಆಲ್ಮೋಸ್ಟ್ ಎಲ್ಲ 7 ಸೀಟರ್ ವೆಹಿಕಲ್ಸ್ ಇದೆ. ಎಲ್ಲದ್ರ ಬಗ್ಗೆ ಇವಾಗ ಡೀಟೇಲ್ಸ್ ಕೊಡ್ತೀನಿ. ಸೊ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಅರ್ಟಿಗಾ ಇದೆ. ಇದು ಬಂದು 2014 ಮಾಡೆಲ್, ಸೆಕೆಂಡ್ ಓನರ್ ಇದು. ಇದು ಬಂದು ಅರ್ಟಿಗಾ VXI ವೇರಿಯಂಟು. VXIಗೆ ಅಲಾಯ್ ವೀಲ್ಸ್ ಬರೋಲ್ಲ, ಕಂಪ್ನಿ ಅಲಾಯ್ ವೀಲ್ಸ್ ಕೂಡ ಇದೆ. ಆಲ್ 4 ಅಲಾಯ್ ವೀಲ್ಸ್ ಇದೆ. ಇದು ಟೈರ್ಸ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ, ನೀವು ನೋಡ್ಬೋದು. ಸೊ ವೆಹಿಕಲ್ ಇದು ಪೆಟ್ರೋಲ್ ವೇರಿಯಂಟು, ಅರ್ಟಿಗಾ VXI. ನೋಡ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ತುಂಬ ಜನ ಇವಾಗ ಪೆಟ್ರೋಲ್ ಪ್ರಿಫರ್ ಮಾಡ್ತಾ ಇದ್ದಾರೆ, 7 ಸೀಟರ್ ಆಗಲಿ 5 ಸೀಟರ್ ಆಗಲಿ. ಸೊ ಒನ್ ಮೋರ್ ಆಪ್ಷನ್ ನಿಮಗೆ ಇದರಲ್ಲಿ. ನೀವು ಇಂಟೀರಿಯರ್ಸ್ ನೋಡೋದಾದರೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ, 9 ಇಂಚ್ದು. ನೀವು ಸೀಟ್ಸ್ ಎಲ್ಲ ನೋಡ್ಬೋದು, ಸೆಂಟ್ರಲ್ AC ಬರುತ್ತೆ. ಸೀಟ್ಸ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಆಫ್ ದಿಸ್ ಕಾರ್ ಇಸ್, ಅದರ್ ದ್ಯಾನ್ ದಿ ಅಲಾಯ್ ವೀಲ್ಸ್ ಆ್ಯಂಡ್ ಆ್ಯಂಡ್ರಾಯ್ಡ್ ಸಿಸ್ಟಮ್, ನೀವು ನೋಡ್ಬೋದು ಇಲ್ಲಿ ಎಡ್ರೆಸ್ಟ್ TV ಕೂಡ ಹಾಕ್ಸಿದ್ದಾರೆ. ಸೊ ಇದೇ ನಿಮಗೆ 40,000 to 60,000 ಬರುತ್ತೆ. ಎಡ್ರೆಸ್ TV ಇದೆ, ಸೆಂಟ್ರಲೈಸ್ಡ್ AC ಬರುತ್ತೆ, 7 ಸೀಟರ್ ವೆಹಿಕಲ್ ಇದು. ಸೊ ಈ ವೆಹಿಕಲ್ ಬಂದು 2014 ಮಾಡೆಲ್ VXI, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ ಇಷ್ಟೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಸೊ ಆ್ಯನಿವರ್ಸರಿ ಎಡಿಷನ್ ಕೂಡ ಇದು. ಇದನ್ನು ಬಂದು 5,85,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ತುಂಬ ವರ್ತ್ ಇದೆ ಈ ವೆಹಿಕಲ್ ತೊಗೊಳ್ಳೋದು. ಆಲ್ಮೋಸ್ಟ್ ನಿಮಗೆ ವೆಹಿಕಲ್ನ ಆಲ್ಮೋಸ್ಟ್ ಬರೀ ಜಸ್ಟ್ ಏನೊಂದು 1.5 lakhs ತನಕನೂ ಎಕ್ಸ್ಟ್ರಾ ಫಿಟ್ಟಿಂಗ್ಸೇ ಇದೆ. ನೋಡ್ಬೋದು, ಬನ್ನಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಮಾತಾಡೋಣ. ಸೊ ನೆಕ್ಸ್ಟ್ ವೆಹಿಕಲ್ ಬಂದು ಅನದರ್ XUV 500. ಇದು ಬಂದು W6 ವೇರಿಯಂಟು, ಬಟ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ, ವಿತ್ ನ್ಯೂ ಟೈರ್ಸ್ ಕೂಡ ಇದೆ. ಕಂಡೀಷನ್ ನೋಡ್ಬೋದು ನೀವು, ಮೆರೂನ್ ಕಲರ್ W6. ಇದು ಸೆಕೆಂಡ್ ಓನರ್ ವೆಹಿಕಲ್ ಇದು. ಇಂಟೀರಿಯರ್ಸ್ ನೋಡೋದಾದರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಇದರಲ್ಲಿ ಜಸ್ಟ್ 2 ಏರ್ ಬ್ಯಾಗ್ಸ್ ಬರುತ್ತೆ, W6 ಇರೋದ್ರಿಂದ. ಅದರ್ ದನ್ ದ್ಯಾಟ್ ಇದರಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ಬರಲ್ಲ. ಸ್ಟಾರ್ಟ್ ಸ್ಟಾಪ್ ಆಪ್ಷನ್ ಇರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಸಿಸ್ಟಮ್ ಬರುತ್ತೆ. ಸೀಟ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರಾಡ್ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಇದೆ, ಮೆರೂನ್ ಕಲರ್. ಇದು 2012 ಮಾಡೆಲ್ಲು, ಸೆಕೆಂಡ್ ಓನರ್ ವಿತ್ ಇದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಇದರಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ವೆಹಿಕಲ್ನ ಬಂದು 6 lakhs ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ ನೆಗೋಷಿಯಬಲ್ ಇದು. ಅಗೇನ್ ನಮ್ಮ ಹತ್ರ ಇನ್ನೂ ಒಂದು XUV ಇದೆ, ಥರ್ಡ್ XUV W10 ವೇರಿಯಂಟ್, 2017 ಮಾಡೆಲ್, K17 ರಿಜಿಸ್ಟರ್ಡ್ ಇದು. ಸೊ ಎಲಿಗೆಂಟ್ ಡಿಸೈನ್ ಇದೆ ಇದಕ್ಕೆ, ನೀವು ನೋಡ್ಬೋದು, ಕಂಪೇರ್ಡ್ ಟು ದೋಸ್ ಟು W6 ಆ್ಯಂಡ್ W8. ಇದು ಬಂದು ಸೆಕೆಂಡ್ ಜನ್ XUV ಇದು. ಸೊ ವೈಟ್ ಕಲರ್ ವಿತ್ ಸನ್ರೂಫ್ ಬರುತ್ತೆ. ಸೊ ನೀವು ಇದು ಬಂದು 2017 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್. ದಟ್ಸ್ ದಿ ಓನ್ಲಿ ಡ್ರಾಬ್ಯಾಕ್ ಆಫ್ ದಿಸ್ ವೆಹಿಕಲ್. ಅದರ್ ದನ್ ದಟ್ ನೀವು ನೋಡೋದಾದರೆ ಕೀಲೆಸ್ ಎಂಟ್ರಿ ಇದೆ ಇಲ್ಲಿ. ಸೊ ಇಂಟೀರಿಯರ್ಸ್ ನೋಡೋದಾದರೆ ಅಗೇನ್ ಡ್ಯುಯಲ್ ಟೋನ್ ಇಂಟೀರಿಯರ್, ಪ್ಯೂರ್ ಲೆದರ್ ಸೀಟ್ಸ್ ಬರುತ್ತೆ ಇದು. ಆ್ಯಂಡ್ ಸನ್ರೂಫ್ ಇದೆ, ಸನ್ರೂಫ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಸೊ ಡ್ರೈವರ್ ಸೀಟ್ಸ್ಗೆ
ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ಸ್ ಇದೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇದರಲ್ಲಿ W8 ಬರುತ್ತೆ, W6 ಕ್ರೂಸ್ ಕಂಟ್ರೋಲ್ ಇದೆ, ಇದರಲ್ಲಿ ಕೂಡ ಇದೆ. ಆ್ಯಂಡ್ ಸ್ಟೀರಿಂಗ್ ಕಂಟ್ರೋಲ್ಸ್ ಬರುತ್ತೆ. ನೋಡಿ ಡ್ಯೂಯಲ್ ಟೋನ್ ಇಂಟೀರಿಯರ್, ತುಂಬ ಒಳ್ಳೆ ಡ್ಯೂಯಲ್ ಟೋನ್ ಇಂಟೀರಿಯರ್ ಕೊಟ್ಟಿದ್ದಾರೆ. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಇಟ್ಸ್ ಜಸ್ಟ್ ದ್ಯಾಟ್ ಓನರ್ಸ್ ಜಾಸ್ತಿ ಆಗಿದೆ, ಬಟ್ ವೆಹಿಕಲ್ ಸೊ ಪ್ರೈಸ್ ಕೂಡ ಹಂಗೆ ಕಡಿಮೆ ಮಾಡಿದ್ದಾರೆ. ಸೊ ಇದನ್ನು ನೋಡೋದಾದರೆ 2017 ಮಾಡೆಲ್, 3rd ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಆ್ಯಂಡ್ ಆಲ್ಸೋ ಇದು 55,000 ನೋಡಿದೆ, ಕಂಪ್ನಿ ಸರ್ವಿಸ್ ರೆಕಾರ್ಡ್ಸ್ ಕೂಡ ಇದೆ. ಆ್ಯಂಡ್ ಇದು ಬಂದು 12,95,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಇದು. ವೆಹಿಕಲ್ ಬಂದು ಟೊಯೋಟಾ ಇನೋವಾ. ಸೊ ಈ ವೆಹಿಕಲ್ನ ನಾನು ಕಂಪ್ಲೀಟಾಗಿ ತೋರ್ಸೋಕ್ಕೆ ಎಲ್ಲೂ ಸ್ಪೇಸ್ ಇಲ್ಲ, ಸೊ ಔಟ್ಸೈಡಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಬಂದು ವೆಹಿಕಲ್ನ ನೋಡ್ಬೋದು. ಇಲ್ಲಿ ಬಂದಾಗ ನಿಮಗೆ ಕಂಪ್ಲೀಟಾಗಿ ಈಚೆ ತೆಗೆದು ತೋರಿಸ್ತೀವಿ. ಸೊ ಸ್ಮಾಲ್ ವ್ಯೂ ನಾನು ಕೊಡೋದಾದರೆ ಈ ವೆಹಿಕಲ್ದು ಫ್ರಮ್ ಬಿಹೈಂಡ್ ಕೊಡ್ತಾಯಿದ್ದೀನಿ. 6+1 ಸೀಟರ್ 7 ಸೀಟರ್ ವೆಹಿಕಲ್ ಇದು. ನೀವು ನೋಡ್ಬೋದು ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಇದು ವಿ ವರ್ಷನ್ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಲು. ನೀವು ನೋಡ್ಬೋದು ರೇರ್ AC ವೆಂಟ್ಸ್ ಇದೆ, ಇಲ್ಲೂ ಇದೆ. ಆ್ಯಂಡ್ ಸೆಕೆಂಡ್ ರೋಯಲ್ಲಿ ಕೂಡ ಬರುತ್ತೆ. ಟೊಯೋಟಾ ಇನೋವಾ 2009 ಮಾಡೆಲ್, 3rd ಓನರ್ ವೆಹಿಕಲ್ ಇದು. ಆ್ಯಂಡ್ ನೋಡೋದಾದರೆ ಇದು ಈ ಥರ ಬರುತ್ತೆ. K41 ರಾಜರಾಜೇಶ್ವರಿ ನಗರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು ಎಲ್ಲ ಬರುತ್ತೆ. ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ವೆಹಿಕಲ್, ಇನೋವಾ ವಿ ವರ್ಷನ್. ಇದು ಬಂದು 2009 ಮಾಡೆಲ್, 3rd ಓನರ್, 1,80,000 ನೋಡಿದೆ. ಸೊ ಟೊಯೋಟಾ ನಿಮಗೆ ಗೊತ್ತು, 5 lakhs ಓಡೋ ಇಂಜಿನ್, 1,80,000 ಇಸ್ ನಾಟ್ ಅ ಬಿಗ್ ಡೀಲ್. 6,10,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡ್ಬೋದು, ಇನ್ನೂ ತಿಳ್ಕೊಬೋದು ಗಾಡಿ ಬಗ್ಗೆ ಬೇಕಂದರೆ. ಸೊ ಹಲೋ ಫ್ರೆಂಡ್ಸ್, ನೀವು ಇವಾಗ ನೋಡೋದಾದರೆ ನಮ್ಮ ಹತ್ರ ಇವತ್ತು 2 ಹೋಂಡಾ ಸಿಟಿ ಇದೆ, ಒಂದು ಶ್ಯಾಂಪೇನ್ ಕಲರ್ ಹಾಗೂ ಒಂದು ಸಿಲ್ವರ್ ಕಲರ್. ಸೊ ಫಸ್ಟ್ ಶ್ಯಾಂಪೇನ್ ಕಲರ್ ಡೀಟೇಲ್ಸ್ ಕೊಡ್ತೀನಿ. 2005 ಮಾಡೆಲ್ ಇದು. ವೆಹಿಕಲ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಸಿಟಿ ZX GXi ವೇರಿಯಂಟ್ ಇದು. ಸೊ ನೀವು ಇದರದ್ದು ಇಂಟೀರಿಯರ್ಸ್ ನೋಡೋದಾದರೆ ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಸೊ ಇದೆಲ್ಲ ಕಂಪ್ನಿಯಿಂದಾನೇ ಬರೋದು ಹೋಂಡಾ ಸಿಟಿಗೆ. ಸೊ ಪ್ರಾಬಬ್ಲಿ ನಿಮಗೆ ಗೊತ್ತಿರುತ್ತೆ ಹೋಂಡಾ ಸಿಟಿ ಯೂಸ್ ಮಾಡೋರಿಗೆ. ಇಫ್ ನಾಟ್ ಆಲ್ಸೋ ಇದೆ ಕಂಪ್ನಿಯಿಂದ ಹಿಂಗೆ ಕೊಡೋದು ಇಂಟೀರಿಯರ್ಸು. ವುಡ್ ಫಿನಿಶ್ ಕೂಡ ಇರುತ್ತೆ, ನೋಡ್ಬೋದು. ಇದು 2005 ಮಾಡೆಲ್ಲು, 2nd ಓನರು, 3rd ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. ಆ್ಯಂಡ್ ಇದು ಬಂದು 90,000 ನೋಡಿದೆ ವೆಹಿಕಲ್ಲು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶ್ಯಾಂಪೇನ್ ಕಲರ್, ಲೋ ಬಜೆಟ್ ಪೆಟ್ರೋಲ್ ವೆಹಿಕಲ್ ಸಡಾನ್ ಹುಡುಕ್ತಾ ಇರೋರಿಗೆ ಒಳ್ಳೆ ಆಪ್ಷನ್ ಇದು. ನೋಡ್ಬೋದು ಟೈರ್ಸ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ. ಇದನ್ನು ಬಂದು ಆಲ್ಮೋಸ್ಟ್ 2,10,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಇದು. 2005 ಮಾಡೆಲ್, ಸಿಟಿ ZX GXi ವೇರಿಯಂಟ್, ಟಾಪ್ ಕೂಡ ನೋಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇನ್ನೊಂದು ಹೋಂಡಾ ಸಿಟಿ ಬಂದು 2007 ಮಾಡೆಲ್ ಇದು, 2nd ಓನರ್ ವೆಹಿಕಲ್ಲು. ಇದು ಕೂಡ GXi ವೇರಿಯಂಟು, ಸಿಟಿ ZX. ಸೊ ಇದರದ್ದು ಇಂಟೀರಿಯರ್ಸ್ ನೋಡೋದಾದರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಇದರಲ್ಲಿ ಲೆದರ್ ಇಂಟೀರಿಯರ್ ಬರುತ್ತೆ. ಆ್ಯಂಡ್ ಈ ವೆಹಿಕಲ್ ಕೂಡ 93 ಚೇಂಜ್ ಓಡಿದೆ, 93,000 ಚೇಂಜ್. ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಸೊ ಈ ವೆಹಿಕಲ್ನ ಬಂದು 2,50,000 ಕೋಟ್ ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. K02 ರಾಜಾಜಿನಗರ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ಇದು 250 ಆ್ಯಂಡ್ ಅದು 210. ನಿಮ್ಮ ಬಜೆಟ್ ತಕ್ಕಂಗೆ ವೆಹಿಕಲ್ಸ್ ಇದೆ. ವೆಲ್ಕಮ್ ಬ್ಯಾಕ್ ಟು ಮನಪುರಿ ಕಾರ್ಸ್ ಯೂಟ್ಯೂಬ್ ಚಾನಲ್. ಸೊ ಐ ಗೆಸ್ ನೀವೆಲ್ಲ ಇನ್ವೆಂಟ್ರೀಸ್ ಡೀಟೇಲ್ಸ್ ತೊಗೊಂಡಿದ್ದೀರಾ ಅಂತ ಇವಾಗ. ಸೊ ಯಾವುದೇ ಇನ್ವೆಂಟ್ರೀಸ್ ಡೀಟೇಲ್ಸ್ ಮಿಸ್ ಆಗಿದ್ದು ಪ್ಲೀಸ್ ಕಮೆಂಟ್ ಮಾಡಿ. ಅವ್ರಿಗೆ ವಾಟ್ಸಾಪ್ ನಂಬರ್ಸ್ನ ನಾವು ವೀಡಿಯೋಲಿ ಡಿಸ್ಪ್ಲೇ ಮಾಡ್ತಾನೆ ಇರ್ತೀವಿ. ಪ್ಲೀಸ್ ಅದರ ಕಾಂಟ್ಯಾಕ್ಟ್ ಮಾಡಿ, ಅದರ ಡೀಟೇಲ್ಸು, ಅದರ ಪ್ರೈಸ್ ಏನೇ ಮಿಸ್ ಆಗಿದ್ದು ತಿಳ್ಕೊಳ್ಳಿ. ಆ್ಯಂಡ್ ಆಲ್ಸೋ ವೀಡಿಯೋನ ಪ್ಲೀಸ್ ನೀವು ಫುಲ್ ನೋಡಿಲ್ಲ ಅಂದರೆ ಫುಲ್ ವೀಡಿಯೋನ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಬಿಕಾಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ಮಿಸ್ ಔಟ್ ಆಗುತ್ತೆ. ಆ್ಯಂಡ್ ಎನಿ ಡೀಟೇಲ್ಸ್ ಏನೇ ಬೇಕು ನೀವು ಕಾಂಟ್ಯಾಕ್ಟ್ ಅಸ್ ಆನ್ ವಾಟ್ಸಾಪ್, ಕಾಲ್ಸ್ ಎನಿ ಟೈಮ್. ಕಾಲ್ಸ್ ಅಂತೂ ನೀವು ಮಾರ್ನಿಂಗ್ 9 o'clockನಿಂದ 9 o'clock ತನಕ ಎನಿ ಟೈಮ್ ರಿಸೀವ್ ಮಾಡ್ತೀವಿ. ಅದು ವಾಟ್ಸಾಪ್ 24/7 ಕಾಂಟ್ಯಾಕ್ಟ್. ಅದರ ಟೈಮ್ ಎಲ್ಲ ಐ ಗೆಸ್ ಎಲ್ಲ ಡೀಟೇಲ್ಸ್ ನಾನು ವಿಡಿಯೋ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇಫ್ ದೇರ್ ಇಸ್ ಎನಿಥಿಂಗ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತಾ ನಾನು ವೀಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.